ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ ಇನ್ನೂ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಖಾಲಿ ಹೊಟ್ಟೆಯಲ್ಲಿ ನೆನೆಸಿರೋ ಡ್ರೈ ಫ್ರೂಟ್ಸ್ ತಿಂತೀನಿ. ಕೆಲಸ ಎಲ್ಲ ಮುಗಿಸಿ ಫಸ್ಟು ಶ್ರಾವಣ ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಕೊಟ್ಟಿದ್ರಿ. ಲೇಟಾಗಿ ಹೋಗಿತ್ತು, 11 ಆಗೋಗಿತ್ತು. ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅದು ಬಂದು ಕೃಷ್ಣಾಪುರ ಗೇಟಲ್ಲಿರೋದು. ತಿರುಪತಿ ಅಂತಲೇ ಕರೀತಾರೆ. ಅಲ್ಲಿ ಫುಲ್ ರಶ್ ಇರುತ್ತೆ. ಆಂಜನೇಯ, ಗಣಪತಿ, ಅಮ್ಮನವ್ರು ಇದ್ದಾರೆ. ಅದು ಮುಗಿಸ್ಕೊಂಡು ನಾವು ಅಲ್ಲಿ ಬೀಳೋದಕ್ಕೆ 12:30 ಆಗೋಗಿತ್ತು. ಮತ್ತು ಲಾಲ್ಬಾಗ್ ಹೋಗೋಣ ಅಂತ ಪ್ಲ್ಯಾನ್ ಇತ್ತಲ್ವ, ಅದು ಬೇರೆ ಸ್ಯಾಟರ್ಡೆ ಬೇರೆ ಆಗಿತ್ತು. ಫುಲ್ ರಶ್ ಇರುತ್ತೆ ಏನೋ ಅಂದ್ಕೊಂಡಿದ್ರಿ. ನಾವು ಹೋಗಿದ್ದು ಸ್ಯಾಟರ್ಡೆ ಅಲ್ವಾ, ಯೂಶ್ವಲಿ ರಶ್ಶೇ ಇರುತ್ತೆ. ಮಕ್ಕಳಿಗೆಲ್ಲ ಆಫ್ ಡೇ ಇರುತ್ತೆ ಅಲ್ವಾ, ಆಫೀಸೆಲ್ಲ ರಜೆ ಇರುತ್ತೆ. ಫ್ಲವರ್ ಶೋ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ. ವಿಡಿಯೋ ನೋಡ್ತಾ ಇರೋರಿಗೆ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನಾವು ಹೋಗೋ ಸತಿಗೆ 1 ಆಗಿತ್ತು. ಮತ್ತು ಅಲ್ಲಿ ಎಂಟ್ರಿ ಫೀಸ್ ತೊಗೊಂಡು ನಾವು ಎಂಟ್ರಿ ಫೀಸ್ ಬಂದು 100 ರೂಪೀಸ್ ಇತ್ತು ದೊಡ್ಡವ್ರಿಗೆ. ಫ್ಲವರ್ಸ್ ಎಲ್ಲ ಎಷ್ಟು ಸುಂದರವಾಗಿರುತ್ತೆ, ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ನನ್ನ ಮಗನಿಗೆ ಫೋಟೋ ತೆಗಿ ಅಂದರೆ ವೀಡಿಯೋ ಮಾಡ್ತಾಯಿದ್ದ. ಪ್ಲಸ್ ಪಕ್ಕದಲ್ಲೆಲ್ಲ ತುಂಬಾ ಸ್ಟಾಲ್ಸ್ ಎಲ್ಲ ಇತ್ತು. ನನ್ನ ಮಗ ಗ್ಲಾಸ್ ಹೌಸ್ಗೆ ಬೇಡ, ಫಸ್ಟ್ ನನಗೆ ಇದಾದರೂ ತಗೋಡು ಅಂತ ಹಿಂಸೆ ಮಾಡ್ತಾಯಿದ್ದ. ಅವ್ನಿಗೇನು ಬೇಕೋ ಅದು ಕೊಡಿಸಿ ಮತ್ತು ಗ್ಲಾಸ್ ಹೌಸ್ಗೆ ಹೋಗಿ ನೋಡಿ. ಎಂಟ್ರಿಯಲ್ಲಿ ನಾನು ಮುಂದೆ ಹೋಗ್ತಾಯಿದ್ದೆ, ನಮ್ಮ ಯಜಮಾನ್ರು ವೀಡಿಯೋ ಮಾಡ್ತಾಯಿದ್ರು. ಅಲ್ಲಿ ನೋಡಿ ಎಷ್ಟು ಸ್ವಲ್ಪ ರಶ್ ನೋಡಿ, ರಶ್ಶೇ ಇತ್ತು. ಮಗು ಅದು 10 months ಬೇಬಿ ಬೇರೆ ಇತ್ತು. ಹೇಗಪ್ಪ ಹೋಗೋದು, ಎಂಟ್ರಿ ಒಳಗಡೆ ಹೆಂಗಾಗೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಮತ್ತು ಪಾಪ ನಮ್ಮ ಯಜಮಾನ್ರು ಸ್ವಲ್ಪ ಹೊತ್ತು ಎತ್ಕೊಂಡ್ರು, ನಾನು ಸ್ವಲ್ಪ ಹೊತ್ತು ಎತ್ಕೊಂಡೆ. ಮತ್ತು ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಫ್ಲವರ್ಸ್ ನೋಡೋದಕ್ಕೆ. ಅದು ಅಂಬೇಡ್ಕರ್ ಇಟ್ಕೊಂಡು ಮಾಡಿದ್ದಾರೆ, ಸೂಪರಾಗಿರುತ್ತೆ. ಕೃಷಿ ಹೇಗೆಲ್ಲ ಮಾಡ್ತಾರೆ, ಯಾವ್ಯಾವ ತರಕಾರಿ ಬೆಳೀತಾರೆ, ಹಣ್ಣುಗಳನ್ನು ಬೆಳೀತಾರೆ, ಯಾವುದರಿಂದ ಎಣ್ಣೆ ತಯಾರಿಸ್ತಾರೆ, ಪ್ರತಿಯೊಂದು ನೋಡ್ಬೋದು. ತರಕಾರಿ, ವಿಧವಾದ ತರಕಾರಿ, ಸೊಪ್ಪು, ಹಣ್ಣುಗಳು. ರೈತರು ಇಲ್ಲಾಂದರೆ ನಾವಿಲ್ಲ. ಹೇಳ್ತಾರಲ್ಲ, ರೈತರೇ ದೇಶದ ಬೆನ್ನೆಲುಬು ಅಂತ. ಇಷ್ಟೊಂದು ವಿಧವಾದ ತರಕಾರಿಗಳು ಬೆಳೀತಾರೆ, ಹಣ್ಣುಗಳು, ಅದರಿಂದ ತಯಾರಿಸೋ ವಸ್ತುಗಳನ್ನು ನೀವು ನೋಡ್ಬೋದು. ಅದು ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ಮತ್ತು ಇಲ್ಲಿ ನೋಡ್ಬೋದು, ನನಗೆ ಇದನ್ನು ತುಂಬ ಖುಷಿ ಆಯಿತು. ತಾಯಿ ಮಗಳು ಕೂತಿರೋದು ಫ್ಲವರ್. ಆಮೇಲೆ ಮುಗಿಸ್ಕೊಂಬರೋದಕ್ಕೆ 5:30 ಆಗಿತ್ತು ಈವ್ನಿಂಗು. ನಾನು ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೆ. ಅದು ಇನ್ನೂ ಒಂದು 1/2 hour ಆಗೋಗುತ್ತೆ. ಮತ್ತು ಕಾಳು ಸಾರು, ನೈಟಿಗೆ ಡಿನ್ನರ್ ಪ್ರಿಪೇರ್ ಮಾಡ್ತೀನಿ. ನಿಮ್ಗೆ ಈ ರೆಸಿಪೀಸ್ ಎಲ್ಲ ಬೇಕಂದರೆ ನಾನು ಈ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್.